ನನ್ನಂತ ಸಕ್ಸಸ್ಫುಲ್ ಮಾತುಗಾರನಿಗೂ ಕಷ್ಟ ಆಗ್ತಿದೆ ಅಂದ್ರೆ ಇದು ಅದಿನ್ನೆಂಥ ಕಷ್ಟದ ಕೆಲಸ ಇರಬೇಡ. ಎಲ್ಲಿ ಹೊರಟೋಗಿದೆ? ತಾವೆಲ್ಲೋ ಕಳೆದೋಗಿದೆ. ನಿನ್ ವಾಚಲ್ಲೂ ನನ್ನ ವಾಚಲ್ಲೂ ಆದಷ್ಟೇ ಟೈಮ್ ಲ್ಯಾಪ್ಸ್ ಆಗಿದೆ. ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಪ್ರೀತಿ ಬಿದ್ದವ್ರಿಗೆ ಜಗತ್ತೇ ಮರ್ತೋಗುತ್ತೆ ಅಂತ. ಇನ್ನು ಟೈಮ್ ಯಾವ ಲೆಕ್ಕ ಹೇಳು? ಆಸ್ಟ್ರೇಲಿಯಾಗೆ ಹೋಗಿಲ್ಲ ಅಂದ್ರೆ ಮತ್ತೆ ಎಲ್ಲಿಗೆ ಹೋಗಿದ್ದಾನೆ? ಈಗ ಹೇಗಿದ್ದಾನೆ? ಎಲ್ಲಿದ್ದಾನೆ? ಸಮಾಧಾನ ಮಾಡ್ಕೊಳ್ಳಿ ಮಾವ. ವೇದಾಂತ್ಗೆ ಆಗದಿರೋರು ಯಾರು ಅವ್ರನ್ನ ಕಿಡ್ನಾಪ್ ಮಾಡಿದ್ರಂತೆ. ಏನ್ ಹೇಳ್ತಿದ್ಯಾ ನೀನು? ನೀವ್ ಯಾರು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ಸಾರ್ಥಕ್, ವೇದಾಂತ್ ಆರಾಮಾಗಿದ್ದಾನ? ವೇದಾಂತ್ ಚೆನ್ನಾಗಿದ್ದಾರೆ. ನೋಡಪ್ಪ, ನಮ್ ಸಮಾಧಾನಕ್ಕೆ ಹೀಗೆಲ್ಲ ಹೇಳ್ಬೇಡ. ನಿಜ ಹೇಳು, ವೇದಾಂತ್ಗೆ ಏನಾಗಿದೆ ಅಂತ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಏನ್ ಮೀರಾ, ನಿನ್ನ ದೇಶಭಕ್ತಿ ಕೇವಲ ಈ ದಿನಕ್ಕೆ ಮಾತ್ರನಾ? ಸರ್, ಹೋದ ವರ್ಷ ನೀನಿಟ್ಟಿದ್ದ ಈ ಪುಟ್ಟ ಬಾವುಟ ನಾನು ನೋಡ್ತಿರೋದು ಮತ್ತೆ ಇವತ್ತೇನೆ. ಇದು ಯಾವಾಗಲೂ ಇಲ್ಲೇ ಇರ್ಬೋದಲ್ಲ? ಯಾ ಸರ್, ಓಕೆ. ಜಸ್ಟ್ ಕಿಡಿಂಗ್ ಮೀರಾ, ಪ್ಲೀಸ್ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ನಿನಗೆಲ್ಲಾನು ಫಾರ್ಮಲ್ ಆಗೇ ಆಗಬೇಕು ಅನ್ನೋದು ನನಗೆ ಗೊತ್ತು. ಐ ನೋ ಇಟ್. ಮಾಡ್ತಿದ್ರು, ಬಟ್ ಈ ಸಲ ಕೋವಿಡ್ ಸಿಚುಯೇಷನ್ ಇರೋದ್ರಿಂದ ಯಾವ ಸ್ಕೂಲ್ಸು ಓಪನ್ ಇಲ್ಲ. ಹಾಗಾಗಿ ಆ ಸ್ಕೂಲ್ಸ್ನ ಟೀಚರ್ಸ್ ಅಂಡ್ ಮಕ್ಕಳು ಎಲ್ಲರೂ ಕೂಡ ಅವರೇ ಗ್ರೀಟಿಂಗ್ ಕಾರ್ಡ್ಗಳನ್ನ ಮಾಡಿ ಸರ್ ಕಳಿಸ್ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ದಿನದ ನನಗೆ ತುಂಬಾ ಖುಷಿ ಕೊಡೋ ವಿಷಯ ಏನು ಗೊತ್ತಾ? ಮಕ್ಕಳ ಜೊತೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಗೋದು. ನನಗೂ ಸ್ವಾತಂತ್ರ್ಯ ದಿನ ಅಂದಿದ್ ಕೂಡಲೇ ನೆನಪಾಗೋದು ಸ್ಕೂಲೇ ಸರ್. ಸರ್, ಗ್ರೀಟ್ ಮಾಡಿರುವಂಥ ಎಲ್ಲ ಮಕ್ಕಳಿಗೆ, ಟೀಚರ್ಸ್ಗೆ ಆ್ಯಂಡ್ ಮುಖ್ಯವಾಗಿ ಜನರಿಗೆ ನಿಮ್ಮ ಕಡೆಯಿಂದ ವಿಶಸ್ನ ತಿಳಿಸ್ಬೇಕು. ಸೊ ಒಂದು ವಿಡಿಯೋ ಶೂಟ್ ಮಾಡ್ಬೋದಾ? ಫೈನ್. ಯಾ, ನಮಸ್ಕಾರ ಎಲ್ರಿಗೂ. ತಮ್ಮೆಲ್ರಿಗೂ 74ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಈ ವರ್ಷ ನಮ್ಮೆಲ್ರಿಗೂ ಪ್ರತಿ ವರ್ಷದಂತೆ ಅಲ್ಲ. ಈ ವರ್ಷ ನಾವೆಲ್ಲರೂ ನಮ್ಮ ನಮ್ಮ ಜಾಗದಲ್ಲಿ ಇದ್ದು ಈ ದಿನಾನ ಆಚರಿಸ್ತಾ ಇದ್ದೀವಿ. ಆದಷ್ಟು ಬೇಗ ಜನಜೀವನ ಮತ್ತೆ ಮೊದಲಿನ ಹಾಗೆ ಯಾವ ತೊಂದರೆಗಳೂ ಇಲ್ಲದೆ ಸಾಗುವಂತಾಗಲಿ, ದೇಶಕ್ಕೆ ಒಳಿತಾಗಲಿ, ಎಲ್ಲರೂ ಸುರಕ್ಷಿತವಾಗಿರಿ. ಜೈ ಹಿಂದ್. ಏನೇ ಆಗಿರ್ಲಿ, ನಮ್ಮ ಬಜರಂಗಿ ಕೆಟ್ಟಾಗೋದಕ್ಕೆ ಬಿಡಲ್ಲ. ಅದಕ್ಕೆ ನೀನು ಡೆಲ್ಲಿಗೆ ಹೋದಾಗ ಮತ್ತೆ ಈಗ ಅವನೇ ಕಾದಿರೋದು. ನಮ್ಮ ಬಜರಂಗಿ ನಾನು ಕೊಟ್ಟ ಪ್ರಾಮಿಸ್ನ ಉಳಿಸ್ಕೊಂಡಿದ್ದಾನೆ. ಹಿ ಇಸ್ ಗ್ರೇಟ್. ಎಲ್ಲೋದ? ಎಲ್ಲೋಗಿದೆ? ನಾನಿದನ್ನ ನಿನಗೋಸ್ಕರ ತಂದೆ. ವೆಲ್, ದಟ್ಸ್ ಟ್ರೂ ಸರ್. ನೆಕ್ಸ್ಟ್ ಮೀಟಿಂಗ್ಗೆ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸ್ಟಾರ್ಟ್ ದ ಮೀಟ್. ಈ ದಿನ ಅನೌನ್ಸ್ ಮಾಡೋ ಈ ಪ್ರಾಜೆಕ್ಟ್ ಬಗ್ಗೆ ನನಗೆ ತುಂಬಾನೇ ಖುಷಿ ಇದೆ, ತುಂಬಾನೇ ಉತ್ಸಾಹ ಇದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಹೇಳಿರೋ ಮಾತನ್ನ ನೆನೀತಾ ಇವತ್ತು ಈ ಪ್ರಾಜೆಕ್ಟ್ ಅಲ್ಲಿ ಕೈ ಹಾಕ್ತಿದ್ದೀನಿ. ಮೀರಾ, ಕಾನ್ಫರೆನ್ಸ್ ಹಾಲ್ ಅಲ್ಲಿ ಸಿಗೋಣ. ಶೋರ್ ಸರ್, ಐಲ್ ಬಿ ದೇರ್.
ಭಯ ಪಡ್ಬೇಡಿ. ಸಾರಿ ಮಗ್ನೆ, ನಿಂಗೆ ಹೀಗಾಯ್ತು ಅಂತ ನಂಗೊಂದು ಕ್ಲೂ ಕೂಡ ಇರಲಿಲ್ಲ. ರಿಯಲಿ ಸಾರಿ. ಇಟ್ಸ್ ಓಕೆ ಬಾ, ಡೋ ವರಿ, ನಾನು ಸೇಫ್ ಆಗಿರ್ತೀನಿ. ವಿಕ್ಕಿ ನನಗೆಲ್ಲ ಹೇಳಿದ್ದಾನೆ ವೇದಾಂತ್. ಆ ರಾಸ್ಕಲ್ ಕಿಶನ್ಗೆ ಈ ಸಲ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ನೀವು ಏನು ಯೋಚನೆ ಮಾಡ್ಬಿಡಿ. ಅವನಿಗೆ ಆಲ್ರೆಡಿ ಒಂದ್ಸಲ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಬಂದಿದ್ದಾನೆ, ಆದರೆ ಈ ಸಲ ಪರ್ಮನೆಂಟ್ ಆಗಿರ್ತಾನೆ. ದೊಡ್ಡ ಅಯೋಗ್ಯ ಅವನು, ಬಿಡಿ. ಒಟ್ಟಿನಲ್ಲಿ ನೀವು ಸೇಫಾಗಿ ಬಂದ್ರಲ್ಲ, ಅಷ್ಟೇ ಸಾಕು. ಯಾವ ಕರೆನೂ ಬಂದಿಲ್ಲ. ವಾಟ್, ನೀವಿಲ್ಲಿ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ದಾರಾ? ನಾನು ಮಾತ್ರ ಅಲ್ಲ, ನಾನು ಅವಾರ್ಡ್ಗೋಸ್ಕರ ನಾಮಿನೇಟ್ ಮಾಡಿರ್ತಕ್ಕಂಥ ಹೆಸರು ಆ ಲಿಸ್ಟಲ್ಲಿಲ್ಲ. ನಾನು ಅದಕ್ಕೇ ನಿಮ್ಮನ್ನು ಇಲ್ಲಿ ಕರೆಸಿದ್ದು. ನಾವೆಲ್ಲರೂ ರೇಸಲ್ಲಿ ಓಡ್ತಿದ್ದೀವಿ, ಆದರೆ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಉಂಟಾಗೋ ವಾತಾವರಣ ನಮ್ಮಲ್ಲಿ ಸೃಷ್ಟಿ ಆಗಬೇಕು. ಆ ಕೆಲಸನ ನಾವು ಶುರು ಮಾಡ್ತಿದ್ದೀವಿ. ಆದ್ರೆ ಈ ಅಮೂಲ್ಯ ಎಲ್ಲಾನು ಹಾಳು ಮಾಡ್ಬಿಟ್ಲು. ಹುಡುಗಿ ಮೇಲೆ ಯಾವತ್ತೂ ಕೈ ಮಾಡೋದಿಲ್ಲ, ಮಾಡಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನೀನು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ನಿನ್ನ ಮೇಲೆ ಕೈ ಮಾಡಿದೆ ಅಂತ ನನಗೆ ಒಂದು ಸ್ವಲ್ಪನೂ ಬೇಜಾರಿಲ್ಲ. ಯಾಕೆಂದ್ರೆ ನೀನು ಹುಡುಗಿ ಅಲ್ಲ, ರಾಕ್ಷಸಿ. ಹೆಣ್ಣು ಕುಲಕ್ಕೆ ಕಪ್ಪು ಚುಕ್ಕಿ ನೀನು. ಆಗ್ತಾ ಇರೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ ಅತ್ತೆ. ನೀವಾದ್ರೂ ಹೇಳಿ, ಇಲ್ಲ ಆಗ್ತಾ ಇರೋದಕ್ಕೆಲ್ಲ ನಾನ್ ಮಾತ್ರ ಕಾರಣನಾ? ಮುಚ್ಚು ಬಾಯ್. ಇರ್ಬೇಕು. ನೀನ್ ನೋಡ್ದಾಗ್ಲೆಲ್ಲ ಯಾವ ದಿಕ್ಕಲ್ಲೂ ನೀನು ನಮ್ಮ ವೇದಾಂತಿಗೆ ಜೋಡಿ ಅಲ್ಲ ಅನ್ನಿಸ್ತಾ ಇತ್ತು. ಹೋಗಿ ಮನೆಯಿಂದ ಆಚೆ. ಇರಿ ವೇದಾಂತ್, ಇವಳು ನಾನೇ ಡ್ರಾಪ್ ಮಾಡಿ ಬರ್ತೀನಿ. ಇವಳು ಇವತ್ತು ದೊಡ್ಡದಾಗಿ ಹೀರೋ ತರ ಆಡದಂತೆ. ಇವಳು ಹೀರೋಯಿಸಮ್ ಕಥೆನ ಕೇಳೋದು ಬಾಕಿ ಇದೆ. ಅಯ್ಯೋ ಪರವಾಗಿಲ್ಲ ಸಾರ್ಥಕ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಇವಳು ಬ್ರೇವರಿ ಬಗ್ಗೆ ನಾನು ಇವನ್ನ ಡ್ರಾಪ್ ಮಾಡಿ ಬಂದು ಹೇಳ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲ ವೇದಾಂತ್. ಕಷ್ಟ ಅನುಭವಿಸಿ ಟಯರ್ಡ್ ಆಗಿ ಬಂದಿರೋರು ನೀವು, ರೆಸ್ಟ್ ಮಾಡ್ಬೇಕಿರೋದು ನೀವು. ನಾನಿಲ್ಲಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ದೀನಿ. ತೊಂದರೆ ಇಲ್ಲ ಸಾರ್ಥಕ್, ಐ ಆಮ್ ಆಲ್ ರೈಟ್. ಕರೆಕ್ಟ್ ಟೈಮ್ಗೆ ರಿಯಾಕ್ಟ್ ಮಾಡ್ತೀಯಲ್ಲ ಪಚಾರಿ. ನಾನು ಮನ್ಸಲ್ಲಿ ಹೇಳಿದೆಲ್ಲ ಕೇಳಿಸು ನಿನಗೆ. ನನ್ನ ಮನ್ಸಿನ ಮಾತು ಯಾವಾಗ ಅರ್ಥ ಆಗುತ್ತೆ? ಈ ಯಾವುದೇ ಆಗಿರಲಿ, ಅದರ ಹಿಂದಿನ ಮಧುರವಾದ ನೆನಪು ಮಾತ್ರ ರೌಡಿನಾದ್ನಿದು ಅಂತ ನಮ್ಗೆ ಯಾರಿಗೂ ಹೇಳ್ಬೇಕಾಗಿಲ್ಲ. ನಾನಾಗಿದ್ರೆ ಟೀಯಲ್ಲಿ ನೆನೆ ಹಾಕ್ತಿರ್ಲಿಲ್ಲ, ಸೀದಾ ಹೋಗಿ 100 ಸಲ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಡ್ತಿದ್ದೆ. ಹಲೋ ಮಿಸ್ಟರ್ ವಿಕ್ರಾಂತ್, ನೀನು ಬಂದು ವಿಷಯನೇ ಮರ್ತೋಗಿದ್ಯಾ ಅನ್ಸುತ್ತೆ. ಚಾನ್ಸೇ ಇಲ್ಲ ಅಗ್ರಜ. ನನ್ನ ಫೇಸ್ಬುಕ್ ಮೆಮೊರಿಲಿ ಇವತ್ತೊಂದು ಸೂಪರ್ ಸುಪ್ರೀಂ ಪೋಸ್ಟ್ ಬಂತು, ಅದನ್ನ ಶೇರ್ ಮಾಡೋಣ ಅಂತಾನೆ ಬಂದೆ. ಹೌದಾ? ಏನ್ ಸ್ಪೆಷಲ್? ಏನ್ ಅಗ್ರಜ ಹಿಂಗೆ ಹೇಳ್ತಿದ್ಯಾ? ಇವತ್ತು ನಿನ್ಗೆ ಬಿಸ್ನೆಸ್ ಐಕಾನ್ ಆಫ್ ದ ಇಯರ್ ಅವಾರ್ಡ್ ಬಂದು 1 ವರ್ಷ. ಕಂಗ್ರಾಟ್ಸ್ ಮ್ಯಾನ್. ಥ್ಯಾಂಕ್ಸ್ ಬರಿ, ಮರ್ತೇ ಹೋಗಿದೆ. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ಲ ನಾನು. ಅಮೂಲ್ಯ ನನ್ನ ಲೈಫಲ್ಲಿ ಎಂಟರ್ ಆದಮೇಲೆ ವೇಟ್ ಅ ಮಿನಿಟ್,
ನಾನು ಅವಾರ್ಡ್ ತೊಗೊಂಡಿದ್ದು ಇವತ್ತು ಅನ್ನೋದಾದರೆ ನನಗೆ ಅಮೂಲ್ಯವಾಗಿ ಆಕ್ಸಿಡೆಂಟ್ ಆಗಿ ಮೀಟ್ ಮಾಡಿ 1 ವರ್ಷ ಆಯಿತು. ಸೊ ದ ಕ್ಲಿಯರ್ಲಿ ಮೀನ್ಸ್ ಅವಳು ನನ್ನ ಲೈಫಲ್ಲಿ ಎಂಟರ್ ಆಗಿ ಅಧಿಕೃತವಾಗಿ 1 ವರ್ಷ ಆಯಿತು. ದಾಟ್ಸ್ ಗುಡ್. ನನ್ನ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ನಾಳೆಗಿಂತ ಒಳ್ಳೆ ದಿನ ಬೇಕಾ? ಕಮ್ ಆನ್ ವೇದಾಂತ್, ಡೂ ದಿಸ್. ಹೇಳಿದ್ನಲ್ಲೇ ಆಯ್ತಾ ನಿಂದು? ಹಾಮ ಬಂದೆ. ಹೋಗೆ ಅಮ್ಮ, ನಾನೇ ನಿನಗೆ ಕಣ್ಣೊಡಿಯೋಣ ಅನಿಸ್ತಿದೆ. ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ಇವತ್ತೇನಾದ್ರೂ ಸುಳ್ಳೆ ಪುಳ್ಳೆ ನಿನ್ನ ನೋಡಿದ್ರೆ ಅವನಿಗೆ ಲವ್ ಇಲ್ಲ ಅಂದ್ರೆ ಲವ್ವಲ್ಲಿ ಬಿದ್ದು ಆನ್ ಸ್ಪಾಟ್ ಸ್ಪಾಂಟೇನಿಯಸ್ ಆಗಿ ಲವ್ ಯು ಕಣೆ ಬಜಾರಿ ಅಂದ್ಬಿಡ್ತಾನೆ. ನಮ್ ಕೈಗೆ ಸಿಗೋ ಸ್ವಂತ ಮಾಡಿರ್ಲಿಲ್ಲ. ನನ್ನ ಹೆಸರು ಕುಸುವಲ್ಲ. ಹುಡುಗಿ ಅಮ್ಮ, ನಿಂಗ್ ಮೊದ್ಲೇ ಸೊಂಟ ನಾವು ನಿಂತ್ಕೊಳ್ಳಮ್ಮ. ತಾಯಿ ಅಲ್ಲವ, ನಿನ್ಗೊಂದು ಪಾಡ ಕೊಡ್ತಿದ್ದೀನಮ್ಮ. ಆಫ್ ಇಂಡಸ್ಟ್ರೀಸ್. I am Kanta, Lakshmi Kanta, personal assistant of Vedant Vasishtha. PA-ಗೆನೆ ಭಾಷೆ ಮಾತಾಡಕ್ ಸಿಕ್ತಿಲ್ಲ ಅಂದಮೇಲೆ ನಿಮಗೆ ಸುಲಭಕ್ಕೆ ಸಿಕ್ಬಿಡ್ತಾರ? ನಾನು ಚೆಕ್ ಮಾಡಿ ಹೇಳ್ತೀನಿ. Are you sure? So, Miss Anu Sirimane will be in touch with you henceforth. ಹಾಗೆ ಸುಮ್ಮನೆ ಈ ಕಿವಿಯಿಂದ ಈ ಕಿವಿಗೆ ಕಣ್ಣು ಮುಂದೆ ಕನ್ಸೊಂದು ರಪ್ಪಂತ ಪಾಸದಂಗಾಯ್ತು. ನೋಡಿದೀನಿ, ನಾಚಿಕೆ ಆಗಲ್ವಾ ಖಾಲಿ ಬ್ಯಾಗ್ ಇಟ್ಕೊಳಕ್ಕೆ? ಅಮ್ಮ, ಅದಕ್ಕೆ ಹೇಳಿದೆ ನಾನು ಬಿಟ್ಬಿಡು ಅಂತ. ಈಗ ನೋಡು, ಮೈ ಎಲ್ಲ ಕೊಳೆ ಮಾಡ್ಕೊಂಡು ಏಟ್ ಮಾಡ್ಕೊಂಡಿದ್ಯಾ. ನಡಿ ಮನೆಗೆ. ಎತ್ತಮ್ಮ ಕೈ, ಇವ್ರು ಬೇರೆ ಹೀರೋ ತರ ಖಾಲಿ ಬ್ಯಾಗಿಗೆ ಇಷ್ಟೊಂದು ಬಿಲ್ಡಪ್ ಬೇರೆ ಎತ್ರೆ. ಹೆಂಗೆ ಬಿಡಕ್ಕಾಗತ್ತೆ? ಆ ಬ್ಯಾಗಿಗೆ ದುಡ್ಡು ಕೊಟ್ಟಿಲ್ವಾ? ಸಾಬಾಸ್, ಕರೆಕ್ಟ್ ಆಗಿ ಹೇಳ್ದೆ. ಲೇ ಕಳ್ಳಿ, ನನ್ ಬ್ಯಾಗ್ನೆ ಖಾಲಿ ಅಂತ್ಯಾ? ರೋಡಲ್ಲಿದ್ದೀವಿ, ಸುಮ್ಮನೆ ಇರು. ಅಕ್ಕ, ಇವಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣವಾ? ಲೇ ತಲೆ ಕೆಟ್ಟವ್ರ, ಖಾಲಿ ಬ್ಯಾಗಿಗೆ ಲಾಕಪ್ ಹಾಕ್ತ್ಯಾ? ನಾನು ಸುಮ್ಮನೆ ಕೂತ್ಬಿಟ್ಟಿದ್ರೆ ಇವತ್ತು ನೀವೆಲ್ಲ ಇಲ್ಲಿ ಸಂಭಾವನೆ ತಗೋತಾ ಇರಲಿಲ್ಲ. ನಮ್ಮ ದಾರಿನ ನಾವೇ ಮಾಡ್ಕೊಳ್ಬೇಕು. ನಂತರ ಅದರ ಮೇಲೆ ನಾವು ನಡೆಯೋಕೆ ಶುರು ಮಾಡಬೇಕು. ಹೋಗ್ತಾ ಹೋಗ್ತಾ 100 ಹೆಜ್ಜೆಗಳು ಬರ್ತವೆ. ಅಂಥ ದಾರಿಯಲ್ಲೇ ಇದು ಒಂದು ದಾರಿ. ಓಕೆ, ಇಟ್ಸ್ ಗೆಟಿಂಗ್ ಲೇಟ್. ಪ್ರಾಜೆಕ್ಟ್ ಆಗೇ ಆಗುತ್ತೆ ಅಂತ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ದಾರೆ ನಮ್ಮ ಆರ್ಯ ಸರ್. ವೇದಾಂತ್ ವಶಿಷ್ಠ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅಂತ ಸರ್ ಹತ್ರ ಹೇಗೆ ಹೇಳಿ ನಾನು? ನಮ್ಮ ಆಫೀಸಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತಂದ್ರೆ ಒಳ್ಳೆ ಮನಸ್ಸಿದ್ರೆ ಸಾಕು, ನಾವು ಅನ್ಕೊಂಡಿದ್ದೆಲ್ಲ ಆಗತ್ತೆ. ಹಾಗೆ ಇದೂ ಆಗತ್ತೆ ಬಿಡಿ. ಬಿ ಪ್ರಾಕ್ಟಿಕಲ್ ಜೇಂಡೆ, ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ. ನಿಮ್ಗೂ ಅನುಸಿರಿ ಮನೆ ಗಾಳಿ ತಾಕಿದೆ ಅನ್ಸುತ್ತೆ. ಯಂಗ್ ಅಂಡ್ ಎನರ್ಜೆಟಿಕ್ ಯೂತ್ ಐಕಾನ್ ಮಿಸ್ಟರ್ ವೇದಾಂತ್ ವಸಿಷ್ಠ ಅವ್ರನ್ನ ಮೀಟ್ ಮಾಡೋದು, ಪ್ರಾಜೆಕ್ಟ್ ಡಿಸ್ಕಷನ್ ಜವಾಬ್ದಾರಿ ಎಲ್ಲ ಅನುಗೆ ಒಪ್ತಿದಾರಂತೆ. ಮೀರಾ ಮ್ಯಾಮ್ ಕೈಯಲ್ಲೇ ಆಗ್ದಿರೋದು ಇನ್ನೀ ಅನು ಮಾಡ್ತಾಳ.
ಬೆಳಿಗ್ಗೆಯಿಂದ ಆಫೀಸಲ್ಲೇ ಕಾಣ್ತಾ ಇಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿ ನೋಡಿ ಮನೇಲೆ ಬೆಚ್ಚು ಮಲ್ಕೊಂಡ್ಬಿಟ್ಲು ಏನೋ. ಓ ಅನು ಮೇಡಮ್ ಬಂದ್ರು. ಅನು, ಎಷ್ಟೊತ್ತಿಗೆ ನೀನು ಆಫೀಸಿಗೆ ಬರೋದು? ಮೀಟಿಂಗ್ ಫಿಕ್ಸ್ ಮಾಡಿರೋ ಹಾಗೆ. ಹೇ ಹಲೋ, ಆರ್ ಯು ಮ್ಯಾಡ್? ವೈ ಆರ್ ಯು ಸ್ಮೈಲಿಂಗ್? ಆರ್ಯ ಸರ್ ಬಂದು ವೇದಾಂತ್ ವಶಿಷ್ಠ ಅವ್ರ ಬಗ್ಗೆ ಅಪ್ಡೇಟ್ ಕೇಳಿದ್ರೆ ನಾನು ಏನ್ ಹೇಳಿ? ಮೈ ಗಾಡ್, ದಿಸ್ ಗರ್ಲ್, ಐ ಟೆಲ್ ಯು. ಯಾರ್ ಫೋನ್ ಕಾಲ್ಸ್ಗೂ ಸಿಗದೆ ಇರೋಷ್ಟು ಬ್ಯುಸಿ ವ್ಯಕ್ತಿ ವೇದಾಂತ್ ವಶಿಷ್ಠ ಅವರು. ಹಲೋ, ವೇರ್ ಆರ್ ಯು? I'm here. ಪರವಾಗಿಲ್ಲಪ್ಪ, ಈ ಹುಡುಗಿ ಹೋರಾಟ ಮಾಡಿದಾಳೆ ಅನ್ನೋ ತರ ಇರ್ಬೇಕು. ವೇದಾಂತ್ ಅವರು ಇಷ್ಟು ಸುಲಭವಾಗಿ ಮಾತಾಡೋದಕ್ಕೆ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಮೂಲ್ಯ. ಬರೀ ಸಿಗೋದಲ್ಲ, ಅವರು ಕಾರ್ ನಿಲ್ಸ್ಕೊಂಡು ಕಾಯ್ತಿರ್ತಾನೆ. ನೀವು ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ಸಾಕು. ಥ್ಯಾಂಕ್ಸ್ ಅಮೂಲ್ಯ, ನಿನ್ನಿಂದ ತುಂಬಾನೇ ಹೆಲ್ಪ್ ಆಯ್ತು. ಜೊತೆಗೆ ನನ್ನ ಕೆಲಸ ಕೂಡ ಈಸಿ ಆಯ್ತು. ಮತ್ತೆ ಥ್ಯಾಂಕ್ಸ್ ಹೇಳ್ತೀರಲ್ಲ. ನಾನೇ ನಿಮಗೆ ಕಿಡ್ನಿ ದಾನ ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವಾ? ಯಾಕಂದ್ರೆ ನಮ್ ಸುಳ್ಳೆ ಪುಳ್ಳೆ ಆರ್ಯವರ್ಧನ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಎಕ್ಸೈಟ್ ಆಗಿದ್ದಾನೆ. ಮಾತಿದೆ, ನಂಜಿರೋ ಮನ್ಸೋರ್ಗೆ ನರಕ, ಸಕ್ಕರೆ ಮನ್ಸೋರ್ಗೆ ಸ್ವರ್ಗ ಅಂತ. ಸೊ ನನ್ ಮನ್ಸು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಿಮ್ಮ ಮನಸ್ಸು ಬಗ್ಗೆ ನಾನು ಮಾತಾಡಲಿಲ್ಲ. ಆಂಗರ್ ನಾಟ್ ಗುಡ್ ಮೀರಾಜಿ. ಐ ನೋ ಯು ಜೇಂಡೆ. ಆ ಸೀನ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಆರ್ಯ ಸರ್ ಮತ್ತೆ ವೇದಾಂತ್ ವಸಿಷ್ಠ ಒಂದೇ ಫ್ರೇಮ್ ಅಲ್ಲಿ ಬನ್ನಿ. ಇದು ನನ್ನ ಅಭಿಪ್ರಾಯ. ಆಗ್ಲಿ ಗಟ್ ಫೀಲಿಂಗ್ ಅನ್ನೋದು ವರ್ಕ್ ಆಗೋದು. ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿದೆ ಅಂತ ನನಗೆ ಗೊತ್ತು ಸರ್. ಹೇಳು, ನಾನೇನ್ ಮಾಡಬೇಕು? ಐ ಆಮ್ ಇಂಪ್ರೆಸ್ಡ್ ವೇದಾಂತ್, ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ನನಗಲ್ಲ ಸರ್, ನಾನು ಇವತ್ತು ಇಲ್ಲಿಗೆ ಬರೋದಕ್ಕೆ ಕಾರಣವಾದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ವ್ಯಕ್ತಿಗೆ ನಾನು ಮನಸಾರೆ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲ ಅಕ್ಕ, ಏನ್ ಅವಸರ ನಿನಗೆ? ಇವತ್ತೆಲ್ಲ ರೆಸ್ಟ್ ಮಾಡು, ಇಲ್ಲ ಅಂದ್ರೆ ನಾಳೆ ಹಬ್ಬ ಮಾಡಕ್ ಆಗಲ್ಲ. ಅಲ್ಲ ಕಣೆ ಸುಬ್ಬು, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅನು ಆಫೀಸಲ್ಲಿ ಆರ್ಯವರ್ಧನ್ ಸಾರು, ವೇದಾಂತ್ ವಶಿಷ್ಠ ಅಂತ ದೊಡ್ಡ ದೊಡ್ಡವ್ರ ಜೊತೆ ಹೇಗೆ ನಿಭಾಯಿಸ್ತಾಳೆ ಅಂತ ಚಿಂತೆ ಆಗೋಗಿದೆ ಕಣೆ. ಮನೆಗೋಸ್ಕರ ಮಾಡ್ತೀವಿ, ಇನ್ನು ಕೆಲವನ ಮನಸ್ಸಿಗೋಸ್ಕರ ಮಾಡಿದೆ. ಈ ಡೀಲ್ ಮನಸ್ಸಿಗೋಸ್ಕರ ಸರ್.
ಈ ವಿಚಾರದಲ್ಲಿ ವಿ ಆರ್ ಟುಗೆದರ್. ವರ್ಧನ್ ಅಂಡ್ ವೇದಾಂತ್, ವಿ ಆರ್ ಟುಗೆದರ್. ಎಸ್ ಸರ್, ವಿ ಫಾರ್ ವಿಕ್ಟ್ರಿ. ಡೆಫಿನೆಟ್. ಸರ್, ನೀವು ಅಂದ್ಕೊಂಡು ಹಾಗೆ ನಾಳೆ ಸಂಜೆ ಇಷ್ಟೊತ್ತಿಗೆ ನಿಮ್ಮ ಪ್ರಾಜೆಕ್ಟ್. ಹ್ಞೂಮ್ಮ, ಅವಳು ಅಷ್ಟು ಎತ್ತರಕ್ಕೆ ಬೆಳೆದ್ರು ಅವಳ ತಲೆ ಇನ್ನೂ ಅವಳ ಹೆಗ್ಲ ಮೇಲೆ ಇದೆ. ಆ ಕ್ವಾಲಿಟಿ ನಂಗೆ ಸಖತ್ ಇಷ್ಟ ಆಯ್ತಮ್ಮ. ಬಿಟ್ಟಿ ಬಿಲ್ಡಪ್ ಕೊಡೋ ಈ ಜಮಾನದಲ್ಲಿ ಸ್ವೀಟಾಗಿ ಸಿಂಪಲ್ ಆಗಿ ಡೌನ್ ಟು ಅರ್ತ್ ಇರೋದು ತುಂಬ ಅಪರೂಪನಮ್ಮ. ಅಮ್ಮು, ನೀನು ನನಗೆ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಆಸೆ, ಅವರಮ್ಮನಿಗೆ ಅವಳು ಸ್ವಲ್ಪ ಗಟ್ಟಿ ಆಗಲಿ ಅಂತ ಆಸೆ. ನೀವಿಬ್ರು ನಾವು ಅನ್ಕೊಂಡಂಗೆ ಇಲ್ಲದೆ ಹೋದ್ರು ನಾವು ತಲೆ ಎತ್ಕೊಂಡು ಹೆಮ್ಮೆ ಪಡೋಂಥ ಕೆಲಸನೇ ಮಾಡಿದ್ದೀರಾ ಬಿಡಿ. ನಿನ್ಗೆ ಆಗ್ಲಿ ಇದ್ರಲ್ಲಿ ಏನ್ ಬೇಕು ಅದಂತ. ಈ ಸಲ ಹಬ್ಬಕ್ಕೆ ನೀನು ಇರಲಿಲ್ಲ. ನಿನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇರಲಿಲ್ಲ ಗೊತ್ತಾ? ನೀನು ನಮ್ಮ ಜೊತೆ ಇರೋ ದಿನಾನೇ ನಮಗೆ ರಕ್ಷಾಬಂಧನ. ರಾಖಿ ಎತ್ತಿಟ್ಟಿದ್ದೆ, ಇದ್ರದ್ದು ಗಿಫ್ಟನ್ನು ಆ್ಯಡ್ ಮಾಡಿಬಿಡು. ಆಫೀಸಲ್ಲಿ ಅಂದ್ರೆ ನಂಗೆ ಬೇರೆ ಕೆಲಸ ಇರೋದಿಲ್ವಾ? ನೀನು ಅವಳ ಹೆಸರು ಎತ್ಬೇಡ ಅಷ್ಟೇ. ನಮಗೆ ಆವಾಜ, ಅದು ಈ ವಿಷಯದಲ್ಲಿ. ಬ್ರದರ್, ಗೊತ್ತಾಯ್ತು ಸಿಸ್ಟರ್. ಅಮೂಲ್ಯ 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 ಅಮೂಲ್ಯ. ನೋಡ್ದಾ, ಅಮೂಲ್ಯನ ಹೆಸರು ಹೇಳ್ತಿದ್ದಂಗೆ ಅವ್ನ ಕಿವಿ ಕೆನ್ನೆಲ್ಲ ಹೇಗೆ ಕೆಂಪಾಯ್ತು ಅಂತ. ಬರೀ ಕಿವಿ ಕೆನ್ನೆ ಕೆಂಪಾಗೋದಲ್ಲ ಕಣೆ, ಅವ್ನ ಲೈಫೇ ರಂಗಿಲ್ಲ. ಎಲ್ಲದಕ್ಕೂ ಕಾರಣ ಲವ್. ಇನ್ಮೇಲೆ ಅವ್ನ ಲೈಫ್ ಕಲರ್ ಕಲರ್ ಕಣೆ. ಚೋಟಾ ಭೀಮ್. ಚೋಟಾ ಭೀಮ ಯಾವ ಕಾರ್ಟೂನ್ ಹಾಕಿದ್ದೆ ನನಗೆ? ನೀನು ಕಾರ್ಟೂನೇ ತಾನೆ. ಈಗ ನಾನು ರೀಚಾರ್ಜ್ ಎಲ್ಲ ಅದರಿಂದನೇ ಮಾಡಿಸ್ತಾ ಇರೋದು. ಬರೀ 8 ರೂಪಾಯಿ. ಕಸ ಕೊಡಿ ಇಂಡಿಯಾ, ಮಾತನಾಡು ಇಂಡಿಯಾ, ಇದು ವರ್ಧನ್ ಸಂಸ್ಥೆಯ ಹೊಸ ಸ್ಲೋಗನ್ನು. ಲೇ ಅಕ್ಕ, ಇವ್ನು ಯಾರೋ ಕಸ ಆರ್ಸೋನ್ ಕಣೆ. ಅನುಗೆ ಕಾಲ್ ಮಾಡಿ ಕೇಳು ಯಾವ ಮನೆ ಅಂತ. ಒಂದು ನಿಮಿಷ ಇರು, ಮಾಡ್ತೀನಿ. ಏನಂದೆ? ಅಯ್ಯೋ ಪಾಪ ಕಣೆ, ಕಿವಿ ಕೇಳಿಸಲ್ಲ ಅನ್ಸುತ್ತೆ. ಓಹೋ, ಅವ್ರ ಮನೆಗೆ ಬಂದಿದ್ದೀರಾ? ಆಶ್ಚರ್ಯ ಏನಿಲ್ಲ ಬಿಡಿ. ಅಲ್ಲ, ದೊಡ್ಡವ್ರು ಯಾರು ಬಂದಿಲ್ವಾ? ಹಲೋ, ನಾವು 4 ಜನ ಹೆಣ್ಮಕ್ಳು. ನಮ್ಮ ಅಪ್ಪ ಅಮ್ಮನು ಬಂದ್ರೆ ನಿಮ್ಮ ಏರಿಯಾ ತಡೆಯಲ್ಲ, ಅದಕ್ಕೆ ನಾವೇ ಎಂಟ್ರಿ ಕೊಡ್ತೀವಿ. ಯಾಕೆ ನಮ್ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ? ನಿಮ್ಮನ್ನ ನೋಡಿದ್ರೆ ಬನಶಂಕರಿ ಜಾತ್ರೆದು ಸ್ಪೀಕರ್ ನೆನಪಾಗ್ತಾ ಇದೆ ನನಗೆ. ನಮ್ಗೇನಾದ್ರು ಅಂದ್ರೆ ಸರಿ ಇರಲ್ಲ ನೋಡು. ಏನೇ ಆವಾಜ್ ಆಗ್ತಿದ್ಯಾ? ತ್ಯಾಗದ 2 ಬಿಟ್ಟ ಅಂದ್ರೆ ಏನಿಲ್ಲ. ಏನು ತೆಗೆದ್ ಬಿಟ್ಟ ಅಂದ್ರೆ? ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅನು, ಹಾಮ, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮು, ಅದಿತಿ. ವೇಟ್ ಮೊದಲು ಸ್ಯಾನಿಟೈಸರ್ ಹಚ್ಕೊಳ್ಳೋಣ. ಅಮ್ಮ, ಸ್ಯಾನಿಟೈಸರ್ ಇಲ್ಲೇ ಇದೆ. ಸೂಪರ್. ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ ಖುಷಿ ಅಂಕಲ್. ಅಮ್ಮ ಬಂದಿದ್ರೆ ಇನ್ನೂ ಖುಷಿ ಪಟ್ಟಿರೋಳು. ಹೇಗಿದ್ರು ಪೂರ್ಣ ಚಿಕ್ಕಿ ಇದ್ದಾರೆ. ನಮ್ಮಮ್ಮ ಪರಿನೂ ಬಂದಿದ್ರೆ ಪರಿಪೂರ್ಣ ಆಗಿರೋದು.
ಅನು ರಮೀನ್ ಬರಕ್ಕೆ ಕೇಳೆ, ಹಾಗೆ ರಜನಿ ಆಂಟಿನೂ ಬರಕ್ಕೆ ಕೇಳು. ಬಂದಾಯ್ತು. ಹಾಯ್ ಅಮೂಲ್ಯ. ಹಾಯ್ ಅದಿತಿ. ತೊಗರಿ ಬೇಳೆನಾ? ಸಾಕು ಕಣ ನಿನ್ ತಲಹರಟೆ. ಪೂಜೆಗೆ ಬಂದಿರೋದು, ಮುಗಿಸ್ಕೊಂಡು ಹೊರಡೋಣ. ಹಬ್ಬದ ದಿನ ನಮ್ಮ ಮನೆಯವ್ರು ಬಿಟ್ಟು ಬೇರೆ ಯಾರು ಇಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಇವತ್ತು ನೀವೆಲ್ಲ ಬಂದಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ. ನೋಡಿ, ಆ ಖುಷಿಗೆ ಕೈಯೆಲ್ಲ ನಡುಕ್ತಾ ಇದೆ. ಕೈ ನಡುಕ್ತಾ ಇರೋದು ಖುಷಿಗಲ್ಲ, ಅವಳಿಗೆ ಶುಗರು. ಸುಮ್ಮನೆ ಇರು. ಹಾಗೇನಿಲ್ಲ, ನಿಮ್ಮ ಅಂಕಲ್ಗೆ ಪೊಗರು. रम्यकपर्दिनि शैलसुते ಸಣ್ಣ ಹುಡುಗರೇನು ಕೂಡ ಅವರ ಸ್ವರ್ಗಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ಅದರಲ್ಲೂ ಸೀರೆ ಏನಾದ್ರೂ ಬಂತು ಅಂದ್ರೆ ಮುಗೀತು, ಅದ್ರ ಮೇಲೆ ವಿಪರೀತ ಆಸೆ ಬೆಳೆಸ್ಕೊಂಡ್ಬಿಡ್ತಾರೆ. ಈ ಸೀರೆನ ಸರಿಯಾಗಿ ನೋಡಿ ಇಟ್ಕೋ. ಅಪ್ಪಿ ತಪ್ಪಿ ಯಾವತ್ತಾದ್ರೂ ನಿನ್ ಹೆಂಡತಿಗೆ ಈ ಸೀರೆ ಉಟ್ಕೊಂಡಾಗ ಮಾತ್ರ ನೀನು ಚೆನ್ನಾಗಿಲ್ಲ ಅಂತ ಹೇಳ್ಬೇಡ, ತುಂಬಾ ನೊಂದ್ಕೊಂಡ್ಬಿಡ್ತಾಳೆ. ಓ, ಈ ಸೂಕ್ಷ್ಮ ಹೇಳಕ್ಕೆ ನೀವು ಇಷ್ಟೊಂದು ಬ್ಲೇಡ್ ಹಾಕಿದ್ದ? ಸುಮ್ನೆ ಉಡಾಫೆ ಮಾಡ್ಬೇಡ, ಹೇಳಿದ್ದನ್ನ ಅರ್ಥ ಮಾಡ್ಕೋ. ಅಜ್ಜಿ, ಆರ್ತಿ ಅವರು ಈಗಾಗಲೇ ಈ ಸೀರೆಯನ್ನ ತವ್ರ ಮನೆಯವ್ರು ಕೊಟ್ಟಿದ್ದು ಅಂತ ಹೆಗ್ಲ ಮೇಲೆ ಹಾಕೊಂಡು ಬೀಗ್ತಾ ಇದ್ರು. ನೆಕ್ಸ್ಟ್ ಮಂತ್ ನಾನು ಲಕ್ಸುರಿಯಸ್ ಕಾರ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಎಲ್ಲಾನು ಹೇಳಾಗಿದೆ. ಯಾಕೆ ಮೀರಾ ಅಂತ ಕೆಲಸ ಬಿಟ್ಬಿಟ್ಲಾ? ಯಾಕೆ ಮನ್ಸಿ ಕೇಳ್ತಿದ್ಯಾ? ಮೀರಾ ಇದ್ದಾಳಲ್ಲ. ಇಲ್ಲ, ಯೂಶಲಿ ಈ ಕೆಲಸ ಅವಳೇ ಅಲ್ವಾ ಮಾಡೋದು, ಅದಕ್ಕೆ ಕೇಳಿದೆ ಅಷ್ಟೇ. ನೋ, ಮೀರಾ ಮಾಡ್ಬೇಕಾಗಿರೋ ಕೆಲಸ ಮೀರಾ ಮಾಡ್ತಿದ್ದಾಳೆ. ಈ ಹಬ್ಬದ ಇವೆಂಟ್ ನ ಮಾತ್ರ ದಾದಾ ಅನುಗ್ ವಹಿಸಿದ್ದಾರೆ. ಇದನ್ನು ಮೀರಾ ಮಾಡ್ಬಿಟ್ರೆ ಯಾವುದೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ತರ ಮಾಡ್ಬಿಡ್ತಾಳೆ. ಅದೇ ಅನುಗ್ ಕೊಟ್ರೆ ಅದನ್ನೊಂದು ಇಮೋಷನ್ಸ್ ನ ಕಟ್ಕೊಡ್ತಾಳೆ. ಇಷ್ಟ ದಿನ ಅನು ಬಗ್ಗೆ ಕೇಳಿದ್ದೆ ಆಯ್ತು, ಫೈನಲಿ ಅವಳನ್ನ ಮೀಟ್ ಮಾಡೋ ಚಾನ್ಸ್ ಸಿಗ್ತಾ ಇದೆ. ಅದ್ಬಿಡು, ಅಗ್ರಜ ಸ್ವಲ್ಪ ವಿಯರ್ಡು, ಚಿಕ್ಕ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ತಾನಷ್ಟೇ. ತತ್ತರಿಕೆ ಹೋಗಿ ಹೋಗಿ ಎಂತವ್ನ ಲವ್ ಮಾಡ್ಬಿಟ್ಟೆ ಬಾವ. ನಾನು ಬೇಕಿತ್ತು ನನಗಿದೆಲ್ಲ. ಸರಿ ಹೋಗ್ಲಿ ಬಿಡಿ, ಹಣೆ ಬರಕ್ಕೆ ಹೊಣೆ ಯಾರು? ಅವನು ಎಲ್ಲಿದ್ದಾನೆ? ಕರೀರಿ ಅವನ್ನ. ಮನೇಲಿದ್ರೆ ತಾನೇ ಕರೆಯೋದು, ಅವನ ಆಚೆ ಹೋದವನು ಇನ್ನೂ ಬಂದೇ ಇಲ್ಲ. ಅಲ್ಲಿಗೆ ಸರಿಯಾಗಿ ಫೋನಲ್ಲಿ ಮಾತಾಡೋ ಸೌಭಾಗ್ಯ ಸದ್ಯಕ್ಕೆ ಇಲ್ಲ ಅನ್ಸುತ್ತೆ. ಟೇಕ್ ಕೇರ್ ಬಾವಾ, ಬಾಯ್ ಬಾಯ್. ಬ್ಯಾಟ್ರಿನೇ ಮುಗಿದೋಯ್ತಾ? ಸರಿ, ಹೇಗೂ ಅಲ್ಲಿಗೆ ಹೋಗ್ತಿದ್ದೀನಲ್ಲ, ಅಲ್ಲೇ ಮಾತಾಡ್ತೀನಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಸ್ವಿಚ್ ಆಫ್.
ಇವತ್ತು ನಿಮ್ಮಪ್ಪ ಕೊಟ್ಟಿರೋ ಬಟ್ಟೆನೇ ಹಾಕೋ. ನಿಮ್ಮಪ್ಪನ ಸೆಲೆಕ್ಷನ್ ಹೇಗಿದೆ ಅಂತ ನೋಡ್ಬೇಕು. ಗರ ಇಷ್ಟೊತ್ತಾಯ್ತು, ನೀನು ಇನ್ನೂ ಆಫೀಸ್ಗೆ ಹೋಗಿ ಬರೋದು ಎಷ್ಟೊತ್ತಿಗೆ? ಹೊತ್ತಾದ್ರೆ ಫೋನ್ ಮಾಡು, ನಾನೇ ಬಂದು ಕರ್ಕೊಂಬರ್ತೀನಿ. ಇಲ್ಲಪ್ಪ, ಆಫೀಸಿಂದ ಕಾರ್ ಬರ್ತದೆ, ನಾನು ಹುಷಾರಾಗಿ ಹೋಗಿ ಬರ್ತೀನಿ, ಸರಿನಾ? ಸರಿ ಬಂಗಾರ, ಹುಷಾರು. ಹಾ ಅಪ್ಪ. ಅನು, ನಾನು ಹೇಳಿದ್ ನೆನಪಿದೆ ತಾನೇ? ದೇವಸ್ಥಾನದಲ್ಲಿ ದರ್ಶನ ಮಾಡೋದನ್ನ ಮರಿಬೇಡ. ಜೋಗ್ತಾವ ಹೇಳೋಳೆ, ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅರ್ಥ ಆಯ್ತಾ? ಅದಕ್ಕೆ ಏನೇನಾಗಿದೆ, ಇನ್ನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡು ಅಂತ ನಮ್ಮ ಅಣ್ಣ ಹೇಳ್ದ. ಅಲ್ಲಲ್ಲ, ನಮ್ಮ ಬಾಸ್ ಹೇಳ್ದ. ಸಾರಿ, ಹೇಳಿದ್ರು. ಅದು ಸರ್, ನನ್ನ ನಾಲ್ಗೆಗೆ ಇವತ್ತು ಏನೋ ಆಗೋಗಿದೆ. ಎದ್ವತ್ತದ್ವಾ ಆಚೀಚೆ ಹೊಳ್ಳಾಡ್ತಿದೆ, ಎಲ್ಲ ಗಲ್ಬಸ್ಕೆ ಆಗೋಯ್ತು. ಆದರೆ ಪ್ರಿಪ್ರೇಷನಲ್ಲಿ ಏನು ಗಲ್ಬಸ್ಕೆ ಆಗಿಲ್ಲ ಸರ್, ಅದೆಲ್ಲ ಸರಿಯಾಗೇ ಇದೆ. ಅದು ನಾನು ಹೇಳೋದ್ರಲ್ಲಿ ನಿಮಗೆ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕ್ದಂಗೆ ಆಗೋಯ್ತಲ್ವಾ. ಕೊನೆದಾಗ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದೆ ಸರ್. ಕೊನೆಯಲ್ಲಿ ಹೇಳಿದ್ದನ್ನಷ್ಟೇ ಹೇಳಿದರೆ ಸಾಕಿತ್ತು, ಸುಮ್ಮನೆ ತೊಂದರೆ ತೊಗೊಂಡ್ರಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನಿದೆ ಸರ್, ನೀವೇನು ಯೋಚನೆ ಮಾಡಬೇಡಿ. ಫ್ಲವರ್ ಡೆಕೋರೇಷನ್ ಬಂದ್ಬಿಟ್ಟು ಇನ್ನೆಲ್ಲ ಆಗೋಗಿದೆ. ಗಣೇಶ ಕೂಡ ವೆನ್ಯೂಗೆ ಬಂದಾಗೋಗಿದೆ. ನಿಮಗೇನೋ ಮಾತಾಡೋದಕ್ಕಿದ್ರೆ ಖಂಡಿತ ಮುಂದುವರಿಸ್ತೀವಿ. ನನ್ನ ಪ್ರಕಾರ ಎಲ್ಲ ಹೇಳಿ ಮುಗಿಸಿದ್ದೀನಿ ಸರ್. ಕ್ಷಮಿಸಿ, ನಿಮ್ಮನ್ನು ಆಡ್ಕೋಬೇಕು ಅಂತ ನಾನು ನಗಲಿಲ್ಲ. ನಿಮ್ಮ ಹಾಗೆ ನಿರ್ಭಿಡೆಯಾಗಿ ನಿರಂತರವಾಗಿ ಮಾತಾಡೋದನ್ನ ನೋಡಿ ತುಂಬ ದಿನ ಆಗೋಗಿತ್ತು. ಅದಕ್ಕೆ ಒಂಥರ ಖುಷಿಯಲ್ಲಿ ನಗು ಬಂತು. ನಿಮ್ಮ ಮಾತುಗಳು ಒಳ್ಳೆ ಪವರ್ ಲೂಮ್ಸ್ ಮಗ್ಗದ ಥರ ಪಟ ಅಂತ ಸದ್ದಾದರೂ ಕೊನೆಗೆ ಕೈಗೆ ಸಿಗೋದು ಮಾತ್ರ ಒಳ್ಳೆ ರೇಷ್ಮೆ ಸೀರೆನೆ. ಯಪ್ಪ, ಈ ಲೆವೆಲ್ಗೆ ನಮ್ಮನ್ನ ಯಾರು ಹೋಗ್ಲೇ ಇರ್ಲಿಲ್ಲ ಸರ್. ಈ ಖುಷಿಗೆ ಸಿಗೋಣ ಸರ್. ಒಂದು ನಿಮಿಷ ಹೇಳಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ್ಬೋದಾ ಸರ್? ಹೇಳಿಮ್ಮ. ಹೇಳಿ ಕೇಳಿ ನನಗೆ ಫಿಲ್ಟರ್ ಇಲ್ಲ. ಇದ್ದಿದ್ದನ್ನ ಇದ್ದಾಗೆ ಹೇಳೋ ಇನ್ಬಿಲ್ಟ್ ಸ್ವಭಾವ ನನಗೆ ಬಂದ್ಬಿಟ್ಟಿದೆ. ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ರಲ್ಲ, ನಿಮಗೂ ಗೊತ್ತಾಗಿರ್ಬೋದು. ಅದರಲ್ಲಿ ಅನುಮಾನನೇ ಇಲ್ಲ. ಹೇಳಿಮ್ಮ. ಏನಿಲ್ಲ ಸರ್, ಅನು ಸಿರಿಮನೆ ಅಂತ ಹೇಳ್ತಿದ್ದಾಗೆ ನಿಮ್ಮ ಕಣ್ಣಲ್ಲಿ ಒಂದು ಕ್ಷಣ ಛಳಕ್ಕಂತ ಹೊಳಪ್ ಬಂತು. ಅದು ನೋಡೋಕೆ ತುಂಬ ಚೆನ್ನಾಗಿತ್ತು, ಹೇಳಬೇಕು ಅನಿಸ್ತು, ಹೇಳ್ಬಿಟ್ಟೆ ಸರ್. ಮತ್ತೆ ಅನು ಅಂತಿದ್ದಾಗೆ ಸ್ಟನ್ ಆಗೋದ್ರಲ್ಲ. ಆರ್ಯವರ್ಧನ್ ಅಂತವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಇನ್ಫ್ಯಾಕ್ಟ್ ಐ ಶುಡ್ ಬಿ ಥ್ಯಾಂಕ್ ಯು. ನಾನು ನೆನ್ನೆ ದಿನ ಮಾರ್ಕ್ ಮಾಡಿ ಕೂಡ ಇಟ್ಟಿದ್ದೆ ನಮ್ಮವರಿಗೋಸ್ಕರ. ಐ ಮೀನ್, ನಮ್ಮವರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತೀವಿ ಅಂತ ಹೇಳೋದಕ್ಕೆ ಹೊರಟೆ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳೋಕೆ ಹೊರಟೆ. ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಅದು ನಮ್ಮ ಫೀಲ್ಡಲ್ಲಿ ಬಿಸ್ನೆಸ್ ಮಾಡೋರೆಲ್ಲ ನಮ್ಮವರೇ ಅಲ್ವಾ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಸೇ ದಟ್. ಆರ್ಯ ಸರ್ ಕೂಡ ಇದನ್ನೇ ಅಲ್ವಾ ಹೇಳೋದು? ಹೌದು. ದಟ್ಸ್ ವೈ ಐ ಲೈಕ್ ಹಿಮ್. ಆರ್ಯವರ್ಧನ್ ಅವರು ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಅವ್ರು ಆಲ್ರೆಡಿ ಬಂದಿದ್ದಾರೆ, ಅವ್ರ ಕಾರ್ ಅಲ್ಲಿದೆ. ದಟ್ಸ್ ಗುಡ್, ಲೆಟ್ಸ್ ಗೋ. ಏನಾಯ್ತು ಅಂಕಲ್? ನಾಳೆ ಮನೆಯಲ್ಲಿ ಹಬ್ಬನ ಜೋರಾಗಿ ಆಚರಿಸ್ತಾ ಇಲ್ಲ. ಶಾಸ್ತ್ರದ ಪ್ರಕಾರ ಚಿಕ್ಕದಾಗಿ ಪೂಜೆ ಮಾಡಿ ಬೀಗ್ರ ಮನೆಗೆ ಹೊರಡಬೇಕು. ಅದು ಬೆಳಗ್ಗೆ ಬೇಗನೆ ಮುಗಿಸಿ ಹೊರಡಬೇಕು. ವೇದಾಂತ ಮನೆಯಲ್ಲಿ ಗಣೇಶ ಹಬ್ಬನ ತುಂಬ ಜೋರಾಗಿ ಆಚರಿಸ್ತಾರೆ. ಹೋದ ವರ್ಷನೂ ಹೋಗಿದ್ವಿ, ಈ ವರ್ಷನೂ ಕರೆದಿದ್ದಾರೆ, ಅದಕ್ಕೆ ಹೋಗಬೇಕು. ಅಣ್ಣ ಸೆಲೆಬ್ರೇಟ್ ಮಾಡೋದ್ರ ಬಗ್ಗೆ ಗೊತ್ತಿತ್ತು, ಆದರೆ ನೀವೆಲ್ಲ ಹೋಗ್ತೀರಾ ಅಂತ ಗೊತ್ತಿರಲಿಲ್ಲ. ಯಾಕಪ್ಪ ಸುಮ್ಮನೆ ನಿಂತ್ಬಿಟ್ಟೆ? ಮೊದಲೇ ಹೇಳಿದ್ದಿದ್ರೆ ಇದೆಲ್ಲ ತರೋ ಕೆಲಸನೇ ಇರ್ತಿರ್ಲಿಲ್ಲ ಅಂತ ಯೋಚಿಸ್ತಾ ಇದೆಯಾ? ಆಗಲ್ಲ ಅಂಕಲ್, ಚಿಕ್ಕದಾಗಾದರೂ ಮನೇಲಿ ಪೂಜೆ ಇದೆ ಅಂದಮೇಲೆ ಇದೆಲ್ಲ ಬೇಕಲ್ವಾ? ಇದನ್ನ ಹೊರಡೆ ಇಡ್ತೀನಿ. ರಾಜ, ಒಂದು ನಿಮಿಷ. ಸರ್, ಕಾಲೇಜ್ ಓದ್ತಿರೋದು ನಾನಾ ನೀವಾ? ಏನೇನೋ ಹೇಳ್ತಿದ್ದೀರಲ್ಲ. ಏನೇನೋ ಅಲ್ಲ ಅನು, ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ. ಒಂದು ನಿಮಿಷ ಇರು. ಏನು ಹುಡುಕ್ತಿದ್ದೀರಾ ಸರ್? ನನ್ನ ID ಕಾರ್ಡ್. ಏನು ID ಕಾರ್ಡಾ? ಸರ್, ನಾನೇನು ವೋಟಿಂಗ್ ಬೋತಾ? ಮತ್ತೆ ತಮಾಷೆ. ಐ ಆಮ್ ಸೀರಿಯಸ್ ಅನು. ನನ್ನ ID ಕಾರ್ಡಲ್ಲಿ ನನ್ನ ಡೇಟ್ ಆಫ್ ಬರ್ತ್ ಕ್ಲಿಯರ್ ಆಗಿ ಬರೆದಿದೆ. ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ, ಇರಿ ಒಂದು ನಿಮಿಷ. ಈಗ ನಿಮ್ಮ ಡೇಟ್ ಆಫ್ ಬರ್ತ್ನ ಯಾರು ಕೇಳಿದ್ರು?
ಸರ್ ಹೇಳಬೇಕು ಅನಿಸ್ತು ಹೇಳಿಬಿಟ್ಟೆ. ಬೇಜಾರಾಯ್ತಾ? ಅಮೂಲ್ಯ, ರಕ್ತ ನೋಡಿದ್ರೆ ಮೂರ್ಛೆ ಹೋಗ್ತೀಯ ಅಂತ ಗೊತ್ತಿತ್ತು. ಆದ್ರೆ ಹೀಗೆ ಚಿಕ್ಕದಾಗಿ ಕಾರ್ ಡೋರಿಗೆ ತಲೆ ತಾಕ್ಸ್ಕೊಂಡ್ರು ಅನ್ಕಾನ್ಶಿಯಸ್ ಆಗ್ತೀಯ ಅಂತ ಇವತ್ತೇ ಗೊತ್ತಾಗಿತ್ತು. ಹೇಳ್ಕೊಡೋದು ಮಾತ್ರ ರೌಡಿ ಬೇಬಿ ಅಂತ. ಜೋಕರ್ ಬೇಬಿ ನೀನು. ನಿನ್ನ ನಿನ್ನಿಂದಾನೇ ಕಾಪಾಡೋದಿದೆಯಲ್ಲ, ಅದು ಕಷ್ಟ ಮಾತ್ರ ಅಲ್ಲ, ಅಸಾಧ್ಯ. ಜಗತ್ತಿನ ಅದ್ಭುತಗಳಿಗೆಲ್ಲ ಯಾವುದೋ ಒಂದು ವೀಕ್ನೆಸ್ ಇರುತ್ತಂತೆ. ನನಗೂ ಹಾಗೆ ಇದು ಒಂದು ವೀಕ್ನೆಸ್. ಇಂಥ ಲೋ ಸ್ಟಾಕ್ಸಿಗೆ ಏನು ಕಡಿಮೆ ಇಲ್ಲ. ನಿನಗೆ ನಿನ್ ಬಗ್ಗೆನೇ ಕೇರ್ ಇಲ್ಲ. ಊರು ಸಬ್ರಿ ಎಲ್ಲ ಬೇಕು. ಸುಮ್ಮನೆ ಕುತ್ಕೋ. ಒಂದೇ ಒಂದು ಮಾತಾಡಿದ್ರು ಕಾರಿಂದ ಆಚೆ ಹಾಕ್ಬಿಡ್ತೀನಿ. ಸರಿಯಾಗಿ ತಗೊಳಕೊಂಡ. ನೋಡಿದ್ರಾ? ಯಾರು? ಯಾರ? ಏಯ್, ಇಲ್ಲೊಬ್ರು ಹೀರೋ ತರ ಓಡಾಡ್ಕೊಂಡಿದ್ರಲ್ಲ ಅವರು. ಇಲ್ಲ, ನೋಡಿಲ್ಲ. ಒಳ್ಳೆ ಸೆಕ್ಯೂರಿಟಿ. The subscriber you are calling is switched off. ಬಾಸ್, ಸರ್, ನಮ್ ವೇದಾಂತ್ ಸರ್ ಏನಾದ್ರು ನೋಡಿದ್ರಾ? ಇಲ್ಲ. ಎಲ್ಲೋದ್ರಪ್ಪ ಇವ್ರು? ಮತ್ತೆ ಏನಾದ್ರೂ ಅನಾಹುತ ಆಗದೆ ಇದ್ರೆ ಸಾಕು. ಅನಾಹುತನ? ಯಾಕೇನಾಯ್ತು? ನೀವ್ ಒಂದ್ ಕೆಲ್ಸ ಮಾಡಿ, ನನ್ನ ಕೂರಿಸ್ತೀರಾ? ಆಗುತ್ತಾ? ಹೇಳಿ ಏನೋ ನೀನ್ ರೋದ್ನೆ.
ಅದನ್ನ ಬಿಟ್ಟು ಒಳಗಡೆ ಇರೋರ್ನ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇದ್ರೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋಣ. ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿಲ್ಲ. ನಿಮಗೆ ಸೆಕ್ಯೂರಿಟಿ ಕೊಡಬೇಕಂತ ನಮಗೆ JND ಅವರಿಂದ ಡೈರೆಕ್ಟ್ ಆರ್ಡರ್ಸ್ ಇದೆ. ಅದಕ್ಕೆ ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀವಿ. ಅದನ್ನೇ ಹೇಳಕ್ ಬಂದ್ವಿ. ಡೋಂಟ್ ವರಿ, ನಮ್ಮನ್ನ ಆರ್ಯ ಸರ್ ಕಳ್ಸಿರೋದು. ನೀವು ಹೊರಡಿ, ನಾವು ನಿಮ್ಮ ಹಿಂದೆನೇ ಇರ್ತೀವಿ.